ನೆನ್ನೆ ದಿವಸ ಲಕ್ಷ್ಮಿ ಇದೇ ತರ ರಂಗೋಲಿನೇ ಒಯ್ದಿದ್ದು. ಅದಕ್ಕೇನೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಥು, ನಾನು ನೆನ್ನೆ ಸಾದ್ರು ಹಿಂಗ್ ಒಯ್ಲಿಲ್ಲ ರಂಗೋಲಿನ. ನನಗೆ ಸಿಗೋದು 1,000 ರೂಪಾಯಿ. ಅನ್ಯಾಯವಾಗಿ ಆ ಲಕ್ಷ್ಮಿಗೆ ಬಿಟ್ಕೊಟ್ಟಂಗಾತು 1,000 ರೂಪಾಯಿನ. ನನ್ಗಂಗೇನೆ ನೆನೆಸ್ಕೊಂಡ್ರಂಗೆ ಹೊಟ್ಟೆ ಉರ್ದೋಗುತ್ತೆ. ಅಲ್ಲ, ಕೊಟ್ಲಿಲ್ಲ ಕಡಿಲಿಲ್ಲ. 1,000 ರೂಪಾಯಿ ಗೆದ್ಬಿಟ್ಲಲ್ಲ ಲಕ್ಷ್ಮಿ. ಅಜ್ಜಯ್ಯಮ್ಮ, ಆ ತರ ರಂಗೋಲಿನೇ ಹೊಡ್ಕೊಂಡು ಯಾರನ್ನೋ ಬೈಕೋತಾ ಇದೀಯಾ? ಹೆಂಗೆ ಆಯ್ತು? ಯಾರನ್ನೂ ಇಲ್ಲ, ನಾನೇ ಬೈಕೆಂತಿದ್ದೆ. ನೋಡು, ನೆನ್ನೆ ಸಹ ಇಂಥ ರಂಗೋಲಿ ಒಯ್ದಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರೋದು. ಲಕ್ಷ್ಮಿ ಒಯ್ದಿದ್ಲು ಇಂಥ ರಂಗೋಲಿನ. ಅದಕ್ಕೇನೆ ನಾನೇ ಬೈಕೆಂತಿದ್ದೆ. ಅನ್ಯಾಯವಾಗಿ 1,000 ರೂಪಾಯಿ ಆ ಲಕ್ಷ್ಮಿ ಪಾಲಾತಲ್ಲ ಅಂತನ. ನನ್ಗಂತೂ ಹೊಟ್ಟೆ ಉರಿತೈತಿ. ಅಲ್ಲ, ಇನ್ ಯಾರನ್ನ ಬ್ಯಾರೆ ಸಿಕ್ಕಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಆ ಲಕ್ಷ್ಮಿ ಕೊಟ್ಬಿಟ್ರಲ್ಲ ಮೊದಲನೇ ಪ್ರೈಸ್. ಅದಕ್ಕೇನೆ ನನಗೆ ಹಂಗೇನೆ ಹೊಟ್ಟೆ ಎಲ್ಲ ಉರ್ದು ಹೋಗ್ತೈತಿ ಕಣೆ ಬಾನು. ಅದಕ್ಕೆ ಯಾಕೆ ಬೈಕೋತಿಯ ಬಿಡು ಜೈಂದು ಹಕ್ಕ. ಮುಂದಿನ ಸಲ ನಿಮ್ದಕ್ಕೆ ಚೆನ್ನಾಗಿರೋ ರಂಗೋಲಿ ಹೊಯ್ರಿ, ನಿಮ್ದಕ್ಕೆ ಬಹುಮಾನ ಸಿಗುತ್ತೆ ಫಸ್ಟ್ ಪ್ರೈಸ್. ಈಗ ಯಾಕೆ ಹೊರಗಿದ್ರೆ ಏನ್ ಪ್ರೈಸ್ ಹೇಳು? ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಎಷ್ಟು ಮಾತಾಡಿದ್ರು ಏನು ಬರಂಗಿಲ್ಲ ನಿಮ್ದಕ್ಕೆ. ಸಮಾಧಾನ ಮಾಡ್ಕೋ. ಈಗ ಖುಷಿಯಾಗಿ ಹಬ್ಬಗೆ ಮಾಡು. ಅಯ್ಯೋ, ಇನ್ನೆಲ್ಲಿಂದ ಖುಷಿಯಾಗಿ ಮಾಡನೆ ಬಾನು. ಅಲ್ಲ, ಫಸ್ಟ್ ಪ್ರೈಸ್ ಹೋಗ್ಲಿ, ಸೆಕೆಂಡ್ ಪ್ರೈಸ್ ಸಿಗ್ಲಿಲ್ವಲ್ಲೇ ನನಗೆ. ನಾನಂತೂ ನನಗೆ ಮೊದಲನೇ ಬಹುಮಾನ ಕೊಡ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೆ. ಹೋಗಿ ಆ ಲಕ್ಷ್ಮಿಗೆ ನಾನು ವೈರಿ ಕೊಟ್ಬಿಟ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು. ಇನ್ನೆಲ್ಲಿಂದ ಖುಷಿಯಾಗಿ ಹಬ್ಬ ಮಾಡ್ಲಿ. ಅಯ್ಯೋ ಪಾಪ ಕಣೆ ಲಕ್ಷ್ಮಕ್ಕ, ಅಜ್ಜಯ್ಯಮ್ಮನ ಮಾತ ನೋಡಕ್ ಆಗ್ತಿಲ್ಲ. ನಿನಗೆ ಫಸ್ಟ್ ಪ್ರೈಸ್ ಕೊಟ್ಟಿರೋದಕ್ಕೆ ನೋಡಲಿ ಎಷ್ಟು ಬೇಜಾರ್ ಮಾಡ್ಕೊಂಡೇವಳೆ ಅವಳು. ಇನ್ನೇನಾದ್ರೂ ಈ 1,000 ರೂಪಾಯಿ ಏನನ್ನ ತೋರಿಸಿರೆ ಇನ್ನ ಹೊಟ್ಟೆ ಉರ್ಕೊಂಡು ಇಲ್ಲೇ ಸತ್ಕಿತ್ ಹೋಗ್ತಾಳೋ ಏನೋ ಅಜ್ಜಯ್ಯಿ. ಅಲ್ವೇ? ಹ್ಞೂ ಕಣೆ ಮಗ್ಯಮ್ಮ, ನೀನು ಹೇಳೋದು 100% ಸತ್ಯನೇ. ಬಾ ಈ ದುಡ್ಡು ತೋರಿಸಿ ಇನ್ನೊಂದಿಟ್ಟು ಉತ್ಸಾನ ಅಜ್ಜಯ್ಯಿಗೆ. ಎಲ್ಲ ಕೊಟ್ಟು ಜಗಳ ಮಾಡ್ಕೊಂಡೇ ಇರ್ತಾಳೆ ಯಾವಾಗ್ಲೂ, ಜಗಳ ಗಂಟಿ. ಬಾ ಏನಜ್ಜಯ್ಯಮ್ಮ, ಹಬ್ಬ ಜೋರ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿನ್ಗೆ. ಏನೇನ್ ಮಾಡಿದ್ಯಾ ಮನೆಯಾಗೆ? 1,000 ರೂಪಾಯಿ ದುಡ್ಡು ಲಕ್ಷ್ಮಿ ಕೈಯಾಗೆ. ಲಕ್ಷ್ಮಕ್ಕ, ಈ 1,000 ರೂಪಾಯಿ ದುಡ್ಡು ಎಲ್ಲಿತ್ತೆ ನಿನ್ಗೆ? ನೋಡದೇನೆ ಲಕ್ಷ್ಮಕ್ಕ, ಅಲ್ಲ ನೀನು ಸಂಕ್ರಾಂತಿ ಹಬ್ಬ ಶುಭಾಶಯಗಳು, ಹಬ್ಬ ಹೆಂಗ್ ಮಾಡ್ತಾ ಇದೀಯ ಅಂತ ಕೇಳಿರಿ, ಅದ್ಯಾವ್ದು ಕೇಳಿಸಿಲ್ಲ. ನಿನ್ ಕೈಯಾಗಿರೋ ದುಡ್ಡಿನ ಮೇಲೆ ಬಿದ್ದೈತಿ ಅವಳ ಕಣ್ಣು, ಜಯಮ್ಮನ ಕಣ್ಣು. ಯಾಕೆ ಜಯಮ್ಮ ಹಂಗ್ ಬಾಯ್ ಬಿಡ್ತಾ ಇದ್ಯಾ ನನ್ ಕೈಯಾಗಿರೋ ದುಡ್ಡು ನೋಡಿ? ಈ ದುಡ್ಡು ಬೇರೆ ಯಾವ್ದು ಅಲ್ಲ, ಅದೇ ನಿನ್ನೆ ಸರಂಗೋಲಿ ಸ್ಪರ್ಧೆಗೆ ನನಗೆ ಮೊದಲನೇ ಪ್ರೈಸ್ ಬಂತಲ್ಲ, ಅದ್ರದೇ ದುಡ್ಡು. ಈಗಿನ ಪಂಚಾಯತಿ ತಕೋಗಿ ಇಸ್ಕೊಂಬತ್ತಾ ಇದೀನಿ. ನೀನು ಬರ್ಬೇಕೋ ಬೇಡ್ವೋ? ಅಲ್ಲೆಲ್ಲಾರ್ಗು ಸನ್ಮಾನ ಮಾಡಿ ಪ್ರೈಸ್ ಎಲ್ಲನ ಕೊಟ್ರು. ನೀನ್ ಬರ್ಲೇ ಇಲ್ಲ, ಯಾಕೆ? ಬರ್ಬೇಕಿತ್ತು ತಾನೆ ನೀನು. ಯಾಕೆ ನೀನ್ ಪ್ರೈಸ್ ತಕೊಂಬದ್ ನೋಡಿ ಹೊಟ್ಟೆ ಉರ್ಕಮಕ್ ಬರ್ಬೇಕಿತ್ತೇನೋ ಅಲ್ಲಿ. ನನಗೆ ಬರುತ್ತೆ ಅನ್ಕೊಂಡಿದ್ದೆ ನಾನು. ಅವ್ರು ಹೋಗಿ ಆ PDO ಮೇಡಮ್ ನಿನಗ್ ಕೊಟ್ರಲ್ಲ ಪ್ರೈಸ್. ಅವ್ರಿಗೆ ಕಣ್ಣು ಸರಿಯಾಗಿ ಕಾಣ್ತಾವೋ ಇಲ್ವೋ, ಹೋಗಿ ನೀನ್ ರಂಗೋಲಿ ಕೊಟ್ಟಿದ್ದಾರೆ. ಜಯಮ್ಮ, ಅದಕ್ಕೆ ಕಣ್ಣು ಸರಿಯಾಗೇ ಇದೆ, ಸುಮ್ಮನೆ ಇರು. ಅವರು ಸರಿಯಾಗಿ ನೋಡೇ ಕೊಟ್ಟಿದ್ದಾರೆ. ಲಕ್ಷ್ಮಿಂದು ಹಕ್ಕ ಹಾಕಿರೋ ರಂಗೋಲಿ ತುಂಬಾ ಚೆನ್ನಾಗೇ ಇತ್ತು, ಅದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ತಾನೇ ನೀನು ಇವತ್ತು ಇಂದು ಮನೆ ಮುಂದೆ ಲಕ್ಷ್ಮಿ ಹಕ್ಕ ಒಯ್ದಿದ್ರಲ್ಲ ನಿನ್ನೆ, ಅದೇ ತರ ರಂಗೋಲಿಗೆ ಒಯ್ದಿದ್ಯಾ? ಓ, ನಾನು ಒಯ್ದಿರೋ ರಂಗೋಲಿನ ನೀನು ಇಲ್ಲಿ ಮನೆ ಮುಂದೆ ಒಯ್ಕೊಂಡಿದ್ಯೇನು? ಅಯ್ಯೋ ಪಾಪ. ಅಲ್ಲ, ತುಂಬಾ ಬೇಗ ಒಯ್ದಿದ್ಯಾ ಕಣೆ ರಂಗೋಲಿನ ಜಯಮ್ಮ. ನೆನ್ನೆ ಸಾದ್ರೂ ಇಂಥ ರಂಗೋಲಿ ಒಯ್ದಿದ್ರೆ ನಿನಗೆ ಫಸ್ಟ್ ಪ್ರೈಸ್ ಬಂದಿರೋದಲ್ಲೇ ಜಯಮ್ಮ. ಎಂತ ಕೆಲಸ ಮಾಡ್ಕೊಂಡೆ? ಅನ್ಯಾಯವಾಗಿ ಪ್ರೈಸ ನನಗ್ ಬಿಟ್ಕೊಟ್ಟಲ್ಲೇ ಜಯಮ್ಮ. ನಾನೇನೇನು ನೀನ್ ರಂಗೋಲಿ ಒಯ್ದಿದ್ಯಾ ಅಂತ ಒಯ್ಲಿಲ್ಲ. ನನಗೂ ಅಂತ ರಂಗೋಲಿ ಬರೋದು, ಏನ್ ಮಾಡ್ತೀಯ? ಆ ರಂಗೋಲಿ ಚೆನ್ನಾಗಿರಲ್ಲ ಅಂತ ಹೇಳಿ ಇನ್ನೊಂದು ಒಯ್ದಿದ್ದೆ. ಅದಕ್ಕೆ ಥರ್ಡ್ ಪ್ರೈಸ್ನು ಬರ್ಲಿಲ್ಲ. ನಾನು ಫಸ್ಟ್ ಪ್ರೈಸ್ ಬರುತ್ತೆ ಅದಕ್ಕೆ ಅಂತ ಹೇಳಿ ಹಂಗ್ ಒಯ್ದಿದ್ದೆ. ಪಾಪ, ಹೋಗ್ಲಿ ಬಿಡು, ಮುಂದಿನ ವರ್ಷಕ್ಕೆ ನಿನಗೆ ಕೊಡ್ತಾರೆ ಪ್ರೈಸ್. ನನಗ್ ಬಂದ್ರು ನಿನಗೆ ಬಿಟ್ಕೊಡ್ತೀನಿ ಹೇಳೆ ಜಯಮ್ಮ. ಯಾಕೆ ಬೇಜಾರ್ ಮಾಡ್ಕೊಂತೀಯ? ಹಬ್ಬದ ದಿವಸ ಹಿಂಗೆ ಇರಬಾರ್ದು, ಮಾತ ಸಪ್ಪು ಮಾಡ್ಕೊಂಡು ಖುಷಿಯಾಗಿ ಹಬ್ಬ ಮಾಡು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಸುಮ್ಕು ಕಳೆ, ನನಗೂ ಗೊತ್ತೈತಿ ಚೆನ್ನಾಗಿ ಒಯ್ಯೋದು ರಂಗೋಲಿನ. ಇವಳು ಬಿಟ್ಕೊಡ್ತಾಳಂತೆ, ನೀನೇನು ಬಿಟ್ಕೊಡ್ಬೇಕಾಗಿಲ್ಲ. ಪ್ರೈಸು ನನಗೆ ಬರಂಗೆ ಮುಂದಿನ ವರ್ಷಕ್ಕೆ ರಂಗೋಲಿ ಒಯ್ತೀನಿ, ಮುಚ್ಕೊಂಡು ಹೋಗು ಇಲ್ಲಿಂದ. ದುಡ್ಡು ತೋರಿಸಿ ನನಗೆ ಹೊಟ್ಟೆ ಉರ್ಸಕ್ಕಂತ ಬಂದಿದ್ಯಾ ಅನ್ಸುತ್ತೆ ನೀನು. ಸುಮ್ಮನೆ ಹೋಗು. ಹಬ್ಬದ ದಿವಸ ಆಮೇಲೆ ನಂತ ಬಯಸ್ಕೊಂಡು ಹೋಗ್ಬೇಡ ನೀನು. ಅಲ್ವೇ? ನಿನ್ಗೂ ಸಮಾಧಾನಕರ ಬಹುಮಾನ ಕೊಟ್ಟಿರೋರು ಬಂದಿದ್ರೆ. ಭಾಗ್ಯ ಮಗು ಕೊಟ್ರು. ಭಾಗ್ಯಮ್ಮ ಆಲೆ ಮಂತಕ್ ಹೋಗಿ ಇಕ್ ಬಂದ್ಲು. ನಿನಗೂ ಬಂದಿದ್ರೆ ನಿನಗೂ ಸಿಕ್ಕಿರೋದ ಸಮಾಧಾನಕರ ಬಹುಮಾನ. ನೋಡು, ಅದನ್ನು ಮಿಸ್ ಮಾಡ್ಕೊಂಡೆ. ಯಾತು ಸಿಗ್ದಂಗ್ ಮಾಡ್ಕೊಂಡೆ, ಇಲ್ಲೇ ಸೇರ್ಕೊಂಡು. ಬೇಕಂದ್ರೆ ಹೋಗಿ ಕೊಡ್ತಾರೆ ಇವಾಗ್ಲೂ. ಹೋಗಿ ಇಸ್ಕೊಂಬ್ರಾಗ ಹೋಗಿ. ಹೌದೇನೆ ಭಾಗ್ಯಮ್ಮ, ನಿನಗೂ ಕೊಟ್ರಾ? ನನಗೂ ಕೊಡ್ತಿದ್ರೇನು ಬಂದಿದ್ರೆ? ಹ್ಞೂ ಕಣೆ ಜಯಮ್ಮ, ನಾನೇ ಸುಳ್ಳು ಹೇಳ್ತಾ ಇದೀನಿ ಅನ್ಕೊಂಡೇನು? ನೆನ್ನೆಸ್ಲಿ ಹೇಳಿಲ್ವೇ PDO ಮೇಡಮ್ ಎಲ್ಲಾರ್ಗು ಸಮಾಧಾನಕರ ಬಹುಮಾನ ಕೊಡ್ತೀವಿ ಅಂತಾನ? ಹೋಗಿ ಇಸ್ಕೊಂಬರಗು, ನಿನ್ಗೂ ಉಪಯೋಗಕ್ಕೆ ಬರುತ್ತೆ ಅದು.
ಹೌದಾ? ಏನ್ ಕೊಟ್ರೆ ಸಮಾಧಾನಕ ಬಹುಮಾನನ? ನಾನು ಹೋಗಿ ಇಸ್ಕೊಂಬತ್ತೀನಿ, ಹೇಳ್ರೆ ಏನ್ ಕೊಡ್ತಾರೆ? ಏನು 100 200 ದುಡ್ಡು ಕೊಡ್ತಾರಾ? ದುಡ್ಡು ಅಂದ್ರೆ ಬಾಯಿ ತೆಗಿಯೋದ್ ನೋಡು. ದುಡ್ಡು ಕೊಡ್ಲಿಲ್ಲ, ತಟ್ಟೆ ತಟ್ಟೆ ಕೊಟ್ಟವ್ರೆ ಎಲ್ಲಾರ್ಗು ಒಂದೊಂದ. ಹೋಗು ನೀನು ಇಸ್ಕೊಂಬರೋಗು. ನಿನ್ಗುನು ಭಿಕ್ಷೆ ಬೇಡಕ್ಕೆ ಒಳ್ಳೆ ತಟ್ಟೆ ಸಿಕ್ಕಂಗಾಗುತ್ತೆ. ಹೋಗು. ತಟ್ಟೆ ಯಾವಳಿಗೆ ಬೇಕಾಗೈತಿ? ನಮ್ಮ ಮನೆಗೆ ಮಸ್ತ್ ಆಗ ಇದಾವೆ. ತಟ್ಟೆ ಏನು ಬೇಡ, ಏನೋ 100 200 ದುಡ್ಡು ಕೊಟ್ಟಿದ್ರೆ ಹೋಗಿ ಇಸ್ಕೊಂಬತ್ತಿದ್ದೆ. ಕೊಡ್ತಾರ ಕಣೆ ದುಡ್ಡ. ಅಲ್ಲ, ಅಷ್ಟ್ ಕೊಟ್ಟಿರೋದೇ ಹೆಚ್ಚು, ಇವಳಿಗೆ ದುಡ್ಡು ಕೊಡ್ಬೇಕಾಗಿತ್ತಂತಿ. ಸುಮ್ಮನೆ ತಟ್ಟೆ ಕೊಡ್ತಾರೆ, ಇಸ್ಕೊಂಬರಂಗಿದ್ರೆ ಇಸ್ಕೊಂಬರೋಗು. ಜಯಮ್ಮ, ನನ್ ಮೇಲೆನೆ ಚಾಲೆಂಜ್ ಮಾಡ್ತೀಯಾ? ಪ್ರೈಸ್ ನಾನೇ ತಾಮದು ಅಂತಾನ ನೋಡಿವಾಗ. ನನ್ ಕೈಯಾಗೆ 1000 ರೂಪಾಯಿ ಐತಿ, ನಿನಗೆ ಒಂದ್ ತಟ್ಟೆ ಕೊಡ್ತಾರಂತೆ. ಹೋಗಿ ಜಲ್ದಿ ಇಸ್ಕೊಂಬರೋಗು. ಏನಾನ ಲೇಟ್ ಆಗೋದ್ರೆ ಆ ತಟ್ಟೆನೂ ಸಿಗಲ್ಲ ನಿನಗೆ. ಏ ಲಕ್ಷ್ಮಿ, ನೋಡ್ತಾ ಇರು. ಮುಂದಿನ ವರ್ಷಕ್ಕೆ ನಾನೇ ಕಣೆ ಗೆಲ್ಲದು. ಹೌದಾ? ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಶುರು ಮಾಡ್ಕೆ. ಹಂಗಾದ್ರೆ ನನ್ ಮೇಲೆ ಗೆಲ್ಬೇಕು ಅಂದ್ರೆ ನೀನು ಇವತ್ತಿಂದಾನೇ ಶುರು ಮಾಡ್ಕೋಬೇಕು ಪ್ರಾಕ್ಟೀಸ್. ಹಂಗಾದ್ರೆ ಗೆಲ್ತೀಯ ನೋಡು. ಏ ಹೋಗೆ ಹೋಗೆ. ಇನ್ನ 1 ವರ್ಷ ಐತಿ. ನನ್ಗುನು ಎಂತೆಂತ ರಂಗೋಲಿನೋ ಬರ್ತವೆ. ನಾನು ಚೆನ್ನಾಗಿ ಹೋಯ್ತೀನಿ ನಿನ್ಕಿನ್ನ ರಂಗೋಲಿನ. ನಾನೇ ಫಸ್ಟ್ ಪ್ರೈಸ್ ತಕೊಂತೀನಿ ಮುಂದಿನ ವರ್ಷ. ನಾನು ಹಿಂಗೇನೆ ನಿನ್ಗೆ ದುಡ್ಡು ತೋರಿಸಿ ನಿನ್ಗೆ ಉರಿಸ್ತೀನಿ ಹೊಟ್ಟೆನ. ನೀನ್ ಹೆಂಗಿವಾಗ ನನಗೆ ದುಡ್ಡು ತೋರಿಸಿ ಉರಿಸ್ತಾ ಇದೆಯೋ, ನಾನು ಹಂಗೆ ಕಣೆ ನಿನ್ಗೆ ಹೊಟ್ಟೆ ಉರಿಸ್ತೀನಿ, ನೋಡ್ತಾ ಇರು. ಹೌದಾ? ನೋಡೋಣ ಬಿಡು, ಇನ್ನ 1 ವರ್ಷ ಟೈಮ್ ಐತಲ್ಲ, ನೋಡೋಣ ಬಿಡು. ನಾನು ಈ 1000 ರೂಪಾಯಿನಾಗೆ ಒಂದ್ ಚೆನ್ನಾಗಿರೋ ಸೀರೆನ ತಗೋಬೇಕು ಅಂತ ಇದ್ದೀನಿ. ಬತ್ತೀನಿ ಜಯಮ್ಮ, ನೀನಾದ್ರೆ ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತೀಯ, ಒಳ್ಳೆ ಡಿಸೈನು ಕಲರ್ ಇರೋದು. ಬಾ ಹೋಗೋಣ ಸೀರೆ ತರಕ್ಕೆ. ಅಲ್ಲ ಕಣೆ ಲಕ್ಷ್ಮಕ್ಕ, ನಿನಗೆ ಮ್ಯಾಚ್ ಆಗಂತ ಸೀರೆನ ಅಲ್ಲಿಗಾನ ಅಂಗಡಿಗಾನ ಯಾಕೆ ಹುಡಿಕೊಂಡು ಹೋಗ್ಬೇಕು? ನನ್ ತಗೆ ಐತೆ ಒಂದ್ ಸೀರೆ, ಕೊಡ್ತೀನಿ, ಅದನ್ನೇ ಹುಡ್ಕ. ಚೆನ್ನಾಗ್ ಕಾಣುತ್ತೆ ನಿನಗೆ, ಅದು ಸರಿಯಾಗಿ ಮ್ಯಾಚ್ ಆಗುತ್ತೆ. ನೀನು ಸೀರೆ ತಂದಿದ್ಯೇನ್ ಮಾರಕ್ಕೆ? ಮತ್ ನಮಗೆ ಹೇಳಲೇ ಇಲ್ಲ. ಎಂತ ತಂದಿದ್ಯೆ? ತಾಂಬ್ರಗೆ ನೋಡೋಣ, ಅದಲ್ಲಿ ಚೆನ್ನಾಗಿದ್ರೆ ನಿಂತಾಗೆ ತಾಂತೀನಿ. ನಾನು ಯಾಕೆ ಸೀರೆ ಮಾರಣ? ಅಲ್ಲ, ನಿನಗೆ ಚೆನ್ನಾಗಿರೋ ಸೀರೆ ಬೇಕು ಅಂತಂದಲ್ಲ, ನಿನಗೆ ಮ್ಯಾಚ್ ಆಗಂತ ಸೀರೆ ನಮ್ಮ ಅತ್ತೆದು ಒಂದು ಐತಿ. ನಮ್ಮ ಅತ್ತೆ ಸಾಯ್ಬೇಕಾರೆ ಅದೇ ಸೀರೆ ಉಡ್ಕೊಂಡಿದ್ಲು. ಅದಕ್ಕೆ ಜಲ್ದು ಗೊಟಕ್ ಅಂದ್ಬಿಟ್ಲು. ಅದನ್ನೇ ನಿನ್ಗೂ ಕೊಡ್ತೀನಿ, ನೀನು ಉಡ್ಕ. ಆ ಸೀರೆ ಉಡ್ಕೊಂಡಿಕ್ಕೆ ನಮ್ಮ ಅತ್ತೆ ಜಲ್ದು ಗೊಟಕ್ಕಂದ್ಲು. ಅದಕ್ಕೆ ನೀನು ಉಡ್ಕ. ನಮ್ಮ ಅತ್ತೆ ತಾಕೆ ಸೀದಾ ಹೋಗಿವೆ ಅಂತೆ ಜಲ್ದು. ಲಕ್ಷ್ಮೀಂದ್ರ ಅಕ್ಕ ನೋಡ್ದ, ಈ ಜಯ ಮುಂದು ನಿಮ್ದಕ್ಕೆ ಮೇಲೆ ಕಳ್ಸಕ್ಕೆ ನೋಡ್ತಾ ಇದಾರೆ. ಅವ್ರದ್ದು ಹತ್ತೆ ಸತ್ತಿರೋ ಹತ್ತೆ ಸೀರೆ ಕೊಡ್ತಾರಂತೆ ನಿಮ್ದಕ್ಕೆ ಲಕ್ಷ್ಮೀಂದ್ರ ಅಕ್ಕ. ಅಯ್ಯೋ ಯಾಕೆ ಜಯಮ್ಮ? ಅಲ್ಲ, ನಿಮ್ಮ ಅತ್ತೆ ಸೀರೆ ಉಡ್ಕೊಂಡು ಲಸ್ಮಕ್ಕನು ಜಲ್ದು ಮ್ಯಾಕ್ ಹೋದ್ರೆ ಮುಂದಿನ ವರ್ಷ ಫಸ್ಟ್ ಪ್ರೈಸ್ ನಿನ್ಗೆ ಸಿಗುತ್ತೆ ಅಂತನ ಈಗಲೇ ಸ್ಕೆಚ್ ಆಗ್ತಾ ಇದೆಯಾ ಲಸ್ಮಕ್ಕನ್ ಮ್ಯಾಕ್ ಕಳ್ಸಕ್ಕೆ? ನೋಡ್ದೇನೆ ಲಸ್ಮಕ್ಕ, ಜಯಮ್ಮನ್ ಪ್ಲಾನ್ ಹೆಂಗೈತಿ ಅಂತಾನ. ಯಾಕೆ ಜಯಿ? ಅಲ್ಲ, ಸತ್ತಿರೋ ನಿಮ್ಮ ಅತ್ತೆ ಸೀರೆನ ನಾನು ಯಾಕೆ ಉಡ್ಕಮ್ಮನ? ನನ್ಗೇನ್ ಬಂದೈತಿ ಅಂತ ಒತ್ತು ಸತ್ತಿರೋ ಸೀರೆ ಉಡ್ಕಮ್ಮ ಅಂತದ್ದು. ನೀನ್ ಉಡ್ಕಳೆ ನೀನು. ಮತ್ತೆ ನನ್ ಯಾಕೆ ಕರಿತ್ಯಾ ಸೀರೆ ತರನ್ ಬಾ ಅಂತಾನ? ಓಹೋ, ಇವಳ ಹಬ್ಳಿಗೆ ಮಾತಾಡಕ್ ಬರೋದು ಅಮ್ಮಂಗೆ ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ನೋಡು, ನಮ್ಮ ಅತ್ತೆ ಸೀರೆ ಕೊಡ್ತೀನಿ, ಉಡ್ಕ. ನಮ್ಮ ಅತ್ತಿಗೂ ನಿನ್ಗುನು ಏನು ವ್ಯತ್ಯಾಸನೇ ಇಲ್ಲ, ನಮ್ಮ ಅತ್ತೆ ಇದ್ದಂಗೆ ಇದೆ ನೀನು. ಅವಳಿಗೊಂದಿಟ್ಟು ವಯಸ್ಸು ಜಾಸ್ತಿ ಆಗಿತ್ತು ಅಷ್ಟೇನೆ, ನೀನು ಹೆಚ್ಚು ಕಮ್ಮಿ ಹಂಗೆ ಕಾಣ್ತೀಯ, ನಮ್ಮ ಅತ್ತೆ ಇದ್ದಂಗೆನೆ. ಒಳ್ಳೆ ಮುತ್ಕಿ ಮಕ ಇದ್ದಂಗೆ ಐತಿ ನಿಂದು. ಆ ಸೀರೆ ನಿನ್ಗುನು ಒಪ್ಪುತ್ತಿ ಅಂತ ಹೇಳ್ದೆ. ಬೇಕಂದ್ರೆ ನೋಡು, ದುಡ್ಡೇನ್ ಕೊಡ್ಬೇಡ, ಪುಕ್ಸಟ್ಟೆ ಕೊಡ್ತೀನಿ, ತಾಂಡೋಗಿ ಹುಡ್ಕ. ನಾನು ನೆಲ ವರ್ಷಕ್ಕೇನೆ ಹೊಸ ತತ್ತೀನಿ. ನಿಮ್ಮ ಸತ್ತೋಗಿರ ಮುತ್ಕಿ ಸೀರೆ ನಾನೇನ್ ಮಾಡೋಣ ಇಕ್ಕೊಂಡು ಕಾಲ್ ವರ್ಷಕ್ಕೂ ತಾಂಡೋಗಲ್ಲ ನಿಮ್ಮ ಅತ್ತೆ ಸೀರೆನ. ನಡಿಗೆ ಭಾಗ್ಯಮ್ಮ ಹೋಗೋಣ. ಮತ್ತೆ ನನ್ಗೆ ಉರ್ಸಕ್ ಬತ್ತಾಳೆ ಇಲ್ಲಿ ದುಡ್ಡು ತೋರಿಸಿ. ಮುಚ್ಕೊಂಡು ಹೋಗ್ಬೇಕು, ಪ್ರೈಸ್ ಬಂದಿದೆ. ನನಗೆ ತೋರ್ಸಕ್ ಬಂದವಳು ಇಲ್ಲಿಗಾನ ಒತ್ಕೊಂಡು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ದು ಜಯಮ್ಮ ಮತ್ತೆ ಲಕ್ಷ್ಮಿಂದು ಹಕ್ಕದು ಫೈಟ್ ಹೆಂಗಿತ್ತು ಅಂತ ಹೇಳಿ. ಈ ಜಯಮ್ಮನು ಕಮ್ಮಿ ಇಲ್ಲ, ನಮ್ದು ಲಕ್ಷ್ಮಿ ಹಕ್ಕನು ಕಮ್ಮಿನೇ ಇಲ್ಲ. ಸರಿ, ಇವರಿಬ್ರು ಜಗಳ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.